ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತೆ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಅರ್ಜುನನಿಗೆ ಕೃಷ್ಣ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ನಿತ್ಯರಾಗಿದ್ದಾರೆ. ಜೀವಾತ್ಮ ಪರಮಾತ್ಮನ ಪ್ರತಿಬಿಂಬ ಆಗಿದ್ದಾನೆ, ಮತ್ತೆ ಪರಮಾತ್ಮನ ಸನ್ನಿಧಾನ ಪಾತ್ರ ಈ ಜೀವಾತ್ಮ. ಆದ್ರಿಂದ ಈ ಯುದ್ಧ ಮಾಡಲಿಕ್ಕೆ ನೀನೇನು ಹಿಂಜರಿಬೇಕಾಗಿಲ್ಲ. ಶರೀರ ಅಂತ ಅನ್ನೋದು ಈ ಹಿಂದೆ ಇರಲಿಲ್ಲ, ಅದು ಬಂತು. ಪ್ರಕೃತಿ, ಅವ್ಯಕ್ತ ಅಂದ್ರೆ ಪ್ರಕೃತಿ. ಆ ಪ್ರಕೃತಿಯಿಂದಾಗಿ ಶರೀರ ಬಂತು. ಈಗ ಒಂದು 60-70 ವರ್ಷ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಹಿಂದೆ ಕಾಣ್ತಿರ್ಲಿಲ್ಲ, ಈಗ ಕಾಣಿಸ್ತದೆ. ಮುಂದೆನೂ ಕೂಡ ಕಾಣಿಸೋದಿಲ್ಲ. ಮುಂದೆ ಕಾಣಿಸದೇ ಇರೋದು ಸ್ವಲ್ಪ ಹೊತ್ತು ಕಾಣಿಸ್ತದೆ ಅಷ್ಟೇ. ಆದರೆ ಜೀವಾತ್ಮ ಮತ್ತು ಪರಮಾತ್ಮ ಮಾತ್ರ ಇದು ಯಾವತ್ತೂ ನಿತ್ಯವಾದದ್ದು ಅನ್ನುವುದನ್ನೆಲ್ಲ ಬೋಧಿಸಿದೆ. ಇದೀಗ ನಾವು ನೋಡಬೇಕಾದದ್ದು 2ನೇ ಅಧ್ಯಾಯದ 29ನೇ ಶ್ಲೋಕ. ಇಲ್ಲಿ ಈ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರ ಬಗ್ಗೆನೂ ಕೂಡ ಅದೆಷ್ಟು ಅದ್ಭುತವಾದದ್ದು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಪರಮಾತ್ಮನೂ ಒಂದು ಅದ್ಭುತ, ಜೀವಾತ್ಮನೂ ಅದ್ಭುತನೇ, ಅವನ ನೆರಳು ಅದ್ಭುತನೇ. ನಮಗಿದು ಗೊತ್ತು. ಸೂರ್ಯ ಅದು ತುಂಬಾ ಸುಂದರವಾದದ್ದು. ಮಧ್ಯಾಹ್ನದ ಸೂರ್ಯ ಬಹಳ ಪ್ರಖರ ಆಗಿರಬಹುದು, ಆದರೂ ಸೂರ್ಯ ನಮಗೆಲ್ಲರಿಗೂ ನಮ್ಮ ಜೀವನಕ್ಕೆ ಬೇಕೇ ಬೇಕು. ಸೂರ್ಯ ಗ್ರಹವೇ ಒಂದು ಅದ್ಭುತ. ಅಷ್ಟು ಶಕ್ತಿ, ಅದ್ರ ಸಾಮರ್ಥ್ಯ, ಅದ್ರ ಬೆಳಕು ರುದ್ರ ರಮಣೀಯ. ಚಂದ್ರ ರಮಣೀಯ. ಚಂದ್ರ ಎಷ್ಟು ರಮಣೀಯನೋ ಚಂದ್ರನ ನೆರಳು ರಮಣೀಯ. ನೀರಿನೊಳಗೋ ಯಾವುದೊಂದು ಪಾತ್ರದೊಳಗೆ ನೆರಳು ಬಿದ್ದರೆ, ಅದ್ರ ಪ್ರತಿಬಿಂಬ ಬಿದ್ದರೆ ಅದನ್ನು ಅಷ್ಟೇ ಅದ್ಭುತ ಅನ್ನುವಂತೆ ನಾವು ನೋಡ್ತೇವೆ. ಅಂತೂ ಬಿಂಬ ಪ್ರತಿಬಿಂಬ ಇವೆರಡರ ರುದ್ರತೆ ಮತ್ತೆ ರಮಣೀಯತೆ ಇದು ಯಾವತ್ತೂ ನಮ್ಮನ್ನು ಆಕರ್ಷಿಸ್ತದೆ. ನೀರಿನೊಳಗೆ ಆ ಪ್ರತಿಬಿಂಬವನ್ನು ನೋಡಿದರೆ ಎಲ್ಲಿಂದ ಬಿಂತಿದ್ದು ಪ್ರತಿಬಿಂಬ ಅಂತ ಮೇಲೆ ಆಕಾಶದ ಕಡೆ ನೋಡ್ತೇವೆ, ಆ ಕಡೆ ನಮ್ಮ ಗಮನ ಹೋಗ್ತೇವೆ. ಅದರಂತೆ ಈ ಜೀವಾತ್ಮ ಮತ್ತು ಪರಮಾತ್ಮ ಇವರಿಬ್ಬರು ಬಿಂಬ ಮತ್ತು ಇವರು ಪ್ರತಿಬಿಂಬ ಮತ್ತು ಬಿಂಬರು. ಜೀವಾತ್ಮ ಇವನೇ ಒಂದು ಅದ್ಭುತ. ನಿಜವಾಗ್ಲೂ ನಾವೆಲ್ಲ ಬಹಳ ಅದ್ಭುತರೇ. ಅದು ಎಷ್ಟು ಅದ್ಭುತರು ಅಂತಂದ್ರೆ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅದನ್ನ ಈ ಆಧುನಿಕ ಮನಃಶಾಸ್ತ್ರ, ಆಮೇಲೆ ಮನೋವಿಶ್ಲೇಷಣಾ ಶಾಸ್ತ್ರ ಇದನ್ನೆಲ್ಲ ಈ ಜೀವನ ವ್ಯಕ್ತಿತ್ವ ಅಂತ ಅನ್ನೋದು ಎಷ್ಟು ಅದ್ಭುತ ಅಂತ ಅನ್ನೋದನ್ನು ವರ್ಣಿಸಿ ಹೇಳ್ತಾರೆ. ಈಗ ನಾವು ಅಂದ್ರೆ ಏನು? ನಾವು ಅಂದ್ರೆ ಒಂದು ಆತ್ಮ, ಅನಾದಿನಿತ್ಯವಾದ ಆತ್ಮ, ಮತ್ತೆ ಅದಕ್ಕೊಂದು ಮನಸ್ಸು, ಮತ್ತೆ ಈಗ ಸಿಕ್ಕಿರುವಂಥ ದೇಹ. ಈ ಮೂರೂ ಅದ್ಭುತನೇ. ಈ ದೇಹ ಏನು ಕಡಿಮೆ ಅದ್ಭುತ ಅಲ್ಲ. ಇವೆಲ್ಲವೂ ಸೇರೇ ನಮ್ಮ ವ್ಯಕ್ತಿತ್ವ. ಇದೆಲ್ಲವೂ ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನ ಪ್ರತೀಕ, ಇದು ಪರಮಾತ್ಮನ ವಿಗ್ರಹ. ಇದರೊಳಗೆ ಯಾವುದು ಅದ್ಭುತ ಅಲ್ಲ, ಎಲ್ಲವೂ ಅದ್ಭುತನೇ. ನಾವು ಈಗಾಗಲೇ ಹಿಂದೆ ನೋಡಿದ್ದೇವೆ. ಯಾವುದೇ ಪ್ರಾಣಿ, ಪಕ್ಷಿ, ಮೀನು, ಸೃಷ್ಟಿಯೊಳಗಿರುವಂಥ ಯಾವುದೇ ಜೀವಕ್ಕೆ ಇಲ್ಲದೇ ಇರುವ ಶಕ್ತಿ ನಮ್ಮ ದೇಹಕ್ಕಿದೆ. ಕಣ್ಣು, ಕಿವಿ, ಯಾವುದೋ ಒಂದು ಸ್ಪರ್ಶ ಜ್ಞಾನ ಇವೆಲ್ಲ ಬಹಳ ತೀಕ್ಷ್ಣವಾಗಿದ್ದಿರಬಹುದು. ಆದರೆ ಒಟ್ಟಾರೆ ಮನಃಶಕ್ತಿ ಮತ್ತು ಮೆದುಳು ಇದು ಜೀವದ್ದೇ ಅದ್ಭುತ. ಇಷ್ಟು ಅದ್ಭುತವಾದ ಶಕ್ತಿ ಈ ದೇಹಕ್ಕಿರೋ, ನಮ್ಮ ದೇಹಕ್ಕಿರುವಷ್ಟು ಇನ್ನು ಉಳಿದ ಯಾವ ಪ್ರಾಣಿಗೂ ಇಲ್ಲ. ಅಷ್ಟೆಲ್ಲ ಶಕ್ತಿ ಈ ದೇಹಕ್ಕಿದೆ. ಮನಸ್ಸಿಗೂ ಬಹಳ ಶಕ್ತಿ ಇದೆ. ಜೀವಾತ್ಮಕ್ಕಂತೂ ಇದ್ದೇ ಇದೆ. ನಮಗೆ ಏನೇನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ, ಇಷ್ಟೆಲ್ಲ ಕೆಲಸಗಳನ್ನು ನಾವು ಒಂದು ವೇಳೆ ವಿಮರ್ಶೆ ಮಾಡಿ ನೋಡಿದರೆ ಎಷ್ಟು ಅದ್ಭುತ, ಮನುಷ್ಯ ಎಷ್ಟೆಷ್ಟು ಕೆಲಸಗಳನ್ನು ಮಾಡಬಲ್ಲ ಅಂತ ಆಶ್ಚರ್ಯ ಅನ್ನಿಸ್ತದೆ. ಮನುಷ್ಯ ಅನೇಕ ದುರ್ಬುದ್ಧಿಗಳನ್ನು ಪ್ರದರ್ಶಿಸ್ತಾನೆ, ಸಮಯ ಸಾಧಕ ಆಗಿರ್ತಾನೆ, ಅನೇಕ ದುರ್ಗುಣಗಳು ಅವನಲ್ಲಿ ಕಾಣ್ತವೆ. ಅದೆಲ್ಲ ಸರಿ. ಆದ್ರೂ ಈ ಜಗತ್ತಿನಲ್ಲಿ ನಡೆದಿರುವಂತಹ ಎಲ್ಲ ಅದ್ಭುತ ಕಾರ್ಯಗಳು ಇವೆಲ್ಲ ಮನುಷ್ಯನಿಂದ ನಡೆದಿರೋದು ಪರಮಾತ್ಮನ ಅನುಗ್ರಹದಿಂದ ಇರಲಿ. ಆದರೆ ಎಂತೆಂಥ ವೈಜ್ಞಾನಿಕ ಸಂಶೋಧನೆಗಳು, ಕಲೆಗಳು, ಆ ಕಲೆಗಳಲ್ಲಿನ ಆವಿಷ್ಕಾರಗಳು,
ಮತ್ತೆ ತತ್ವಜ್ಞಾನ, ಧರ್ಮ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಧರ್ಮ ಗ್ರಂಥಗಳನ್ನು ರಚಿಸಿ ಕೆಲವುಗಳನ್ನು ತಾನೇ ರಚಿಸ್ತಾನೆ. ಇನ್ನು ಕೆಲವುಗಳನ್ನು ಬೇರೆ ಯಾರೋ ರಚಿಸಿದ್ದನ್ನ ಇವನು ಅರ್ಥ ಮಾಡ್ಕೋತಾನೆ. ಇದೇನು ಕಡಿಮೆ ಶಕ್ತಿ ಏನು? ಅಂತೂ ಈ ಜಗತ್ತಿನಲ್ಲಿ ಇದನ್ನ ನಾವು ಗಮನಿಸಬೇಕು. 7 ಅಥವಾ 8 ಅದ್ಭುತಗಳು ಅಂತ ಹೇಳ್ತಾರೆ. ನಮ್ಮ ದೇಶದ್ದು, ಕೆಲವು ಬೇರೆ ದೇಶದ್ದು, ಇದನ್ನೆಲ್ಲ ಗಮನಿಸಿದ್ರೆ ಅತ್ಯಂತ ಎತ್ತರವಾದ ವಸ್ತುಗಳು, ಕೆಲವು ನಾವು ತಯಾರು ಮಾಡಿದ್ದು ಅಥವಾ ಕೆಲವು ಬೇರೆ ಯಾರಾದರೂ ತಯಾರು ಮಾಡಿದ್ದಿರ್ಬೋದು. ಏನೇ ಇರಲಿ, ಇವೆಲ್ಲ ಅದ್ಭುತಗಳನ್ನು ರಚನೆ ಮಾಡಿದವನು ಯಾರ? ಮನುಷ್ಯನ ರಚನೆ ಮಾಡಿದವನು. ಇವನೆಷ್ಟು ಅದ್ಭುತ ಇದ್ದಿರಬೇಕು. ಕಂಪ್ಯೂಟರ್ ಒಂದು ಅದ್ಭುತ, ಉಪಗ್ರಹ ಅದೊಂದು ಅದ್ಭುತ, ಎಲ್ಲನೂ ಅದ್ಭುತನೇ. ಇವೆಲ್ಲವನ್ನು ರಚನೆ ಮಾಡಿದವನು ಯಾರು? ನಿರ್ಮಿಸಿದವನು ಯಾರು? ಮನುಷ್ಯ. ಹಾಗಾದ್ರೆ ಅವನೆಷ್ಟು ಅದ್ಭುತ ಇದ್ದಿರಬೇಕು. ಅವನೇನು ಕಡಿಮೆ ಅದ್ಭುತ ಅಲ್ಲ, ಬಹಳ ಅದ್ಭುತ ಅದು. ಹೀಗೆ ಮನುಷ್ಯನೇ ಒಂದು ಅದ್ಭುತ. ಇದು ಪ್ರತಿಬಿಂಬ. ಇದಿಷ್ಟೇ ಅದ್ಭುತ ಅಂತ ಇದ್ದ ಮೇಲೆ ಇವನು ಬಿಂಬನಾದಂತಹ ಪರಮಾತ್ಮ ಎಷ್ಟು ಅದ್ಭುತ ಇದ್ದಿರಬೇಡ, ಅವನೆಷ್ಟು ಆಶ್ಚರ್ಯ ಇದ್ದಿರಬೇಡ. ನಾವ್ಯಾರೂ ಕೂಡ, ನಾವಿಲ್ಲಿರುವಂತಹ ಯಾವ ಜೀವಾತ್ಮರು ಕೂಡ ಯಾರೂ ಕ್ಷುಲ್ಲಕರಲ್ಲ. ನಮಗೆ ಈ ಜಗತ್ತಿನಲ್ಲಿ ನೋಡಿದಾಗ ಕೆಲವರು ಯಾರು ಬಹಳ ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದವರು, ಇನ್ನು ಕೆಲವರು ಯಾರೋ ವೈಜ್ಞಾನಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೇ ಕಾಣಿಸ್ತಾರೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಅಧಿಕಾರ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಹಳ ದೊಡ್ಡ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರೂ ಕೂಡ ಅವನದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಹೊಂದಿರ್ತಾನೆ. ಇದನ್ನ ಆಧುನಿಕರು ಹೇಳ್ತಾರೆ, ಎವ್ರಿಬಡಿ ಈಸ್ ಗಿಫ್ಟೆಡ್ ಇನ್ ದಿಸ್ ವರ್ಲ್ಡ್ ಅಂತ. ಗಿಫ್ಟ್ ಅಂದ್ರೆ ಒಂದು ಕಾಣಿಕೆ. ನಾವಿಲ್ಲಿ ಹುಟ್ಟಿ ಬರುವಾಗಲೇ ಭಗವಂತನೊಂದು ಒಂದು ಕಾಣಿಕೆಯನ್ನು ಪಡೆದೇ ಹುಟ್ಟಿ ಬಂದಿದ್ದೇವೆ. ಅದೇನು ಅಂದ್ರೆ, ನಾವೆಲ್ಲರೂ ಪ್ರಧಾನಮಂತ್ರಿ ಆಗಬೇಕಾಗಿಲ್ಲ, ನಾವೆಲ್ಲ ರಾಷ್ಟ್ರಪತಿ ಆಗಬೇಕಾಗಿಲ್ಲ, 10 ಕೋಟಿ 20 ಕೋಟಿಗಳ ಅಧಿಪತಿಗಳು ನಾವೆಲ್ಲರೂ ಆಗಬೇಕಾಗಿಲ್ಲ. ಆದ್ರೆ ನಮಗೆಲ್ರಿಗೂ ನಮ್ಮ ಕೆಲಸಗಳನ್ನ ಅತ್ಯಂತ ಪ್ರಾಮಾಣಿಕ ಮನೋಭಾವದಿಂದ ಮಾಡುವಂತಹ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು. ಮತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿವೇಕವನ್ನು ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಜಗತ್ತಿನಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ಎಚ್ಚರ ಕೊಟ್ಟಿದ್ದಾನೆ. ಮತ್ತೆ ಇದೆಲ್ಲ ಪ್ರಾಣಿಗಳಿಗೆ ಎಲ್ಲಿದೆ? ಈ ಒಂದು ಶಕ್ತಿ ನಮ್ಮಲ್ಲಿದೆಯೋ ಇಲ್ಲ? ಪ್ರತಿಯೊಬ್ಬನೂ ಕೂಡ ತಾನಾಗಬೇಕು. ತಾನು ಇನ್ನೊಬ್ಬರಾಗೋದು ಉದ್ದೇಶ ಅಲ್ಲ. ಇನ್ನೊಬ್ಬರಾಗೋದಕ್ಕೆ ಅರ್ಥವೂ ಇಲ್ಲ. ಜಗತ್ತಿನಲ್ಲಿ ಎಲ್ಲರೂ ಪ್ರಧಾನಮಂತ್ರಿಗಳಾಗಬೇಕಾಗಿಲ್ಲ, ಎಲ್ಲರೂ ರಾಷ್ಟ್ರಪತಿ ಆಗಬೇಕಾಗಿಲ್ಲ. ಆದರೆ ಪ್ರತಿಯೊಬ್ಬನೂ ಕೂಡ ತಾನಾಗಬಹುದಲ್ಲ. ಉತ್ತಮ ತಂದೆ ಆಗಬಹುದು, ಉತ್ತಮ ತಾಯಿ ಆಗಬಹುದು, ಉತ್ತಮ ಸ್ನೇಹಿತ, ನೆರೆ ಹೊರೆಯವನು, ಅವನು ಏನೇನು ಕೆಲಸ ಮಾಡ್ತಾನೋ ಅದನ್ನು ಅತ್ಯುತ್ತಮವಾಗಿ ಮಾಡಬಹುದಲ್ಲ. ಅದೇ ಅವನ ಶ್ರೇಷ್ಠತೆ. ಅಲ್ಪಂ ಹಿ ಸಾರಭೂಯಿಷ್ಠಂ ಯತ್ಕರ್ಮ ಉದಾರಮೇವ ತತ್ ಕೃತಮೇವ ಅಕೃತಾಶ್ರಯ ನಪಾಪಿಯೋಸ್ತ್ಯಕರ್ಮಣ ಅಂತ ಮಹಾಭಾರತ ಹೇಳ್ತದೆ. ಎಲ್ಲರಿಗೂ ದೊಡ್ಡ ದೊಡ್ಡ ಕೆಲಸ ಮಾಡೋ ಅವಕಾಶ ಸಿಕ್ಕಿಲ್ಲದೆ ಇರ್ಬೋದು, ಅದು ಬೇಡ. ನಮಗೆ ಸಣ್ಣ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ, ಅದನ್ನ ತುಂಬಾ ಶ್ರದ್ಧಾದಿಂದ ಮಾಡಿದರೆ, ಅರ್ಪಣಾ ಮನೋಭಾವದಿಂದ ಮಾಡಿದರೆ ಅದೇ ದೊಡ್ಡ ಕೆಲಸ ಆಗ್ತದೆ. ಇಷ್ಟು ದೊಡ್ಡ ಕೆಲಸ ಮಾಡೋ ಅವಕಾಶ ನಮ್ಗೆ ಎಲ್ರಿಗೂ ಸಿಕ್ಕೇ ಇದೆಯಲ್ಲ. ಖ್ಯಾತಿ ಎಲ್ಲರಿಗೂ ಬರದೇ ಇರಬಹುದು, ದುಡ್ಡು ಎಲ್ಲರಿಗೂ ಬರದೇ ಇರಬಹುದು. ಆದರೆ ಸಮಯವನ್ನು ವ್ಯರ್ಥ ಮಾಡದೆ ಅರ್ಪಣಾ ಮನೋಭಾವದಿಂದ ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯ ಇದ್ದೇ ಇದೆ. ಮತ್ತಿದು ಜೀವಾತ್ಮನಿಗೆ ಸಿಕ್ಕಿರುವಂತಹ ಅದ್ಭುತ ಅವಕಾಶ ಅಲ್ಲೇನು? ನಮ್ಗೆಲ್ರಿಗೂ ಒಂದೊಂದು ಕೊಡುಗೆಯನ್ನು ಕೊಟ್ಟು ಪರಮಾತ್ಮ ಕಳಿಸಿಯೇ ಇದ್ದಾನೆ. ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಆ ಮನಸ್ಸಿಗಿರುವ ಶಕ್ತಿಯ 100 ಭಾಗದಲ್ಲಿ ಒಂದು 2-3 ಭಾಗವನ್ನು ನಾವೆಲ್ಲ ಉಪಯೋಗ ಮಾಡ್ಕೊಳ್ಳೋದಿಲ್ಲಂತೆ ಶಾಸ್ತ್ರ ಹೇಳ್ತದೆ. ಮತ್ತಿದು ಬಹಳ ದೊಡ್ಡ ಕೊಡುಗೆ ಅಲ್ಲೇನು? ನಮ್ಮ ಬಗ್ಗೆ ನಾವು ಯಾವತ್ತೂ ಆಲೋಚನೆ ಮಾಡಬೇಕು. ಈ ಜಗತ್ತಿನೊಳಗೆ ಯಾವ ಜೀವವೂ ವ್ಯರ್ಥ ಅಲ್ಲ. ಯಾರ್ಯಾರು ಬಹಳ ನೀಚರಾದವರು, ಭಗವಂತರ ಭಕ್ತರನ್ನು ವಿರೋಧಿಸುವಂತಹ ದುಷ್ಟರು ಇದ್ದಿರಬಹುದು, ಅವ್ರನ್ನ ಬಿಟ್ಬಿಡೋಣ. ಸಾಮಾನ್ಯವಾಗಿ ಇಲ್ಲಿ ಯಾರೂ ವ್ಯರ್ಥರಲ್ಲ, ಯಾರ ಜೀವನವೂ ವ್ಯರ್ಥ ಅಲ್ಲ. ಯಾರು ನಾನು ಯಾವುದಕ್ಕೂ ಉಪಯೋಗ ಇಲ್ಲ, ನಾನು ಯಾಕೆ ಬದುಕಬೇಕು ಅಂತ ಯಾರು ತನ್ನ ಬಗ್ಗೆ ತಾನು ಕೀಳರಿಮೆಯನ್ನು ಬೆಳೆಸ್ಕೋಬೇಕಾಗಿಲ್ಲ. ಎಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು. ನಾನೇಕೆ ಬಡವನೋ, ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ ಅಂತ ಒಂದು ದಾಸರ ಮಾತು. ನಾನ್ಯಾಕೆ ಬಡವ, ನಾನ್ಯಾಕೆ ಪರದೇಶಿ? ಹೌದು, ನಾನು ಬಡವ, ಕೋಟಿ ಗಟ್ಟಲೆ ರೂಪಾಯಿ, 10-20 ಕೋಟಿ ರೂಪಾಯಿ ನನ್ನ ಹತ್ರ ಇಲ್ಲದೆ ಇರಬಹುದು, ನಾನು ಅದಷ್ಟಿಂದ ಬಡವ ಇದ್ದಿರಬಹುದು. ಆದರೆ ಪರಮಾತ್ಮ ನನ್ನ ಪಾಲಿಗೆ ಇದ್ದಾನಲ್ಲ, ಅವನು ನನ್ನ ಪಾಲಿಗೆ ಬಿಂಬನಾಗಿದ್ದಾನೋ ಇಲ್ಲ, ನಾನು ಅವನು ಪ್ರತಿಬಿಂಬನಾಗಿದ್ದೇನೋ ಇಲ್ಲ.
ಮೇಲೆ ಚಂದ್ರ ಇದ್ರೆ ಕೆಳಗೆ ಪ್ರತಿಬಿಂಬಗಳಿದ್ರೆ ಪ್ರತಿಯೊಂದು ಪ್ರತಿಬಿಂಬಕ್ಕೂ ಸೌಂದರ್ಯ ಇರ್ತದೆ. ಒಂದು ನೀರಿನೊಳಗೆ, ಮತ್ತೊಂದು ಯಾವುದೋ ಎಣ್ಣೆ ಪಾತ್ರೆ ಒಳಗೆ, ಮತ್ತೊಂದು ಯಾವುದೋ ಹೊಳಪಿನ ಪಾತ್ರೆ ಮೇಲ್ಮೈ ಒಳಗೆ ಎಲ್ಲೆಲ್ಲೋ ಕಾಣಿಸ್ತಿರ್ತವೆ. ಎಲ್ಲದಕ್ಕೂ ಅದರದೇ ಆದ ಸೊಬಗಿರ್ತದೋ ಇಲ್ಲ. ಕೆಲವು ಸಮುದ್ರದಲ್ಲಿ ನೀರಿನ ಚಂದ್ರನ ಪ್ರತಿಬಿಂಬ, ಕೆಲವು ನೀರಿನಲ್ಲಿ ಪ್ರತಿಬಿಂಬ. ಏನೇ ಇದ್ರೂ ಪ್ರತಿಬಿಂಬಕ್ಕೊಂದು ಸೌಂದರ್ಯ ಇದ್ದೇ ಇರ್ತದೆ. ಆದ್ರಿಂದ ನಾನು ಪರದೇಶಿಯೂ ಅಲ್ಲ, ನಾನು ದರಿದ್ರನೂ ಅಲ್ಲ, ನಾನು ಯಾವ ಕ್ಷುಲ್ಲಕನೂ ಅಲ್ಲ. ನಾನು ಪರಮಾತ್ಮನ ಪ್ರತಿಬಿಂಬ. ನಮ್ಮೊಳಗಿರುವ ಶಕ್ತಿಯನ್ನು ನಾವು ಆವಿಷ್ಕೃತ ಮಾಡ್ಕೋಬೇಕಾಗಿದೆ. ಈ ಥರ ಪ್ರತಿಯೊಬ್ಬರು ತಮ್ಮ ಬಗ್ಗೆ ಭರವಸೆ ಇಡಬೇಕು. ಯಾಕೆಂದ್ರೆ ನಾನು ಪರಮಾತ್ಮನ ಪ್ರತಿಬಿಂಬ ಮತ್ತು ನಾನು ಪರಮಾತ್ಮನ ವಿಗ್ರಹ. ಎವ್ರಿಬಡಿ ಇಸ್ ಗಿಫ್ಟೆಡ್. ಇದೇ ಒಂದು ಆಶ್ಚರ್ಯ. ಜೀವವೇ ಒಂದು ಅಷ್ಟು ಅದ್ಭುತವಾದದ್ದು. ಏನು ಕಡಿಮೆ ಅದ್ಭುತ ಅಲ್ಲ. ಜೀವಾತ್ಮ, ಅವನ ಮನಸ್ಸು, ಅವನ ಶರೀರ ಎಲ್ಲವೂ ಅದ್ಭುತ. ಇದು ಯಾವುದನ್ನು ನಾವು ಕಡೆಗಣಿಸ್ಕೊಳ್ಬಾರ್ದು. ಭಗವಂತ ಕೊಟ್ಟಿರುವಂತಹ ಈ ಶರೀರವನ್ನ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಸಾಧ್ಯ ಆಗೋದು ಈ ಶರೀರದಿಂದಲೇ. ಶರೀರವನ್ನು ಕಡೆಗಣಿಸಬಾರದು, ಮನಸ್ಸಿನ ಶಕ್ತಿಯನ್ನು ಕಡೆಗಣಿಸಬಾರದು, ಜೀವವನ್ನು ಕಡೆಗಣಿಸಬಾರದು. ಎಲ್ಲವನ್ನೂ ಸರಿಯಾಗಿ ಉಪಯೋಗ ಮಾಡಿಕೊಂಡು ಸಾಧನೆಗಾಗಿ ಪ್ರಯತ್ನ ಪಡಬೇಕು. ಜೀವವೇ ಒಂದು ಅದ್ಭುತ, ಅದು ಗಿಫ್ಟೆಡ್. ಭಗವಂತ ಅದ್ಭುತವಾದ ಒಂದು ಕಾಣಿಕೆಯನ್ನು ಕೊಟ್ಟು ಈ ಜಗತ್ತಿಗೆ ನೀನು ಹೋಗು, ಒಂದೇನೋ ಸಾಧನೆ ಮಾಡು ಅಂತ ಕಳಿಸಿತಾನೆ ನಮ್ಮನ್ನು. ಮತ್ತೆ ಈ ಜೀವಾತ್ಮನ ಇವನು ಪ್ರತಿಬಿಂಬ, ಪರಮಾತ್ಮ ಬಿಂಬ. ಅವನು ಅದು ಅದ್ಭುತನೇ. ಅದ್ರ ಪ್ರತಿಬಿಂಬವೇ ಎಷ್ಟು ಅದ್ಭುತ ಅಂದಮೇಲೆ ಮೇಲಿರುವಂತಹ ಸೂರ್ಯ, ಚಂದ್ರ ಅದೆಷ್ಟು ಅದ್ಭುತವಾಗಿರ್ತದೆ. ಅದು ಅದ್ಭುತವೇ. ಅದಂತೂ ಗೊತ್ತಿದ್ದೇ ಇದೆ ನಮಗೆ. ಎಷ್ಟು ಅದ್ಭುತ ಅದು ಅಂದ್ರೆ, ಈ ಮುಂದೆ ಇಲ್ಲೇ ವಿಶ್ವರೂಪಾಧ್ಯಾಯದಲ್ಲಿ 11ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ವಿಶ್ವರೂಪಾಧ್ಯಾಯ ಅಂತ ಏನು ಬರ್ತದಲ್ಲ, ಅಲ್ಲಿ ಹೇಳ್ತಾರೆ, ನಾವೆಲ್ಲ ಭಗವಂತನನ್ನು ಇನ್ನೂ ಕಂಡಿಲ್ಲ. ಭಗವಂತನ ಕಂಡ ಮೇಲೆ ಕೂಡ ಅರ್ಜುನ ಕಂಡಿದ್ದ ಕೃಷ್ಣನನ್ನ ಭಗವಂತ ಅಂತ ಅವನಿಗೆ ತಿಳ್ಕೊಂಡೇ ಇದ್ದ. ಅವನು ಅನೇಕ ವರ್ಷಗಳ ಕಾಲ ಆತನ ಜೊತೆಗೇ ಇದ್ದ. 70 ವರ್ಷ ಅವನಿಗೀಗ. ಈ ಯುದ್ಧ ಮಾಡೋ ಪ್ರಸಂಗದಲ್ಲಿ ಅರ್ಜುನನಿಗೆ 70 ವರ್ಷ. ದಶಕಗಳ ಗಟ್ಟಲೆ ಅರ್ಜುನ ಕೃಷ್ಣನ ಜೊತೆಗಿದ್ದ. ಅವನೇನು ಕೃಷ್ಣ ದೇವರು ಅನ್ನೋದು ಅವನಿಗೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಆ ವಿಶ್ವರೂಪಾಧ್ಯಾಯ ನೋಡಿದಾಗ, ಆ ವಿಶ್ವರೂಪ ದರ್ಶನ ನೋಡಿದಾಗ ಇದೇನೋ ಹೊಸದಾಗಿ ಕಾಣಿಸ್ತಿದೆಯಲ್ಲ ಮತ್ತೆ ಅಂತ ಅನಿಸ್ತ ಅವನಿಗೆ. ಅಂಥ ಜ್ಞಾನಿಗೆ ಬಹೂನಿ ಅದೃಷ್ಟಪೂರ್ವಾಣಿ. ಆ ಭಗವಂತ ಅನ್ನೋ ಒಂದು ಬಿಂಬ ಇದೆಯಲ್ಲ, ಅದರ ಅನೇಕ ಮುಖಗಳು, ಈ ಹಿಂದೆ ಕಾಣದೇ ಇರುವ ಅನೇಕ ಮುಖಗಳನ್ನ ಈಗ ಕಾಣ್ತಾ ಇದ್ದೇನಲ್ಲ. ಇಷ್ಟು ವರ್ಷ ನಾನು ಏನೋ ತಿಳ್ಕೊಂಡಿದ್ದೆ, ಇದಕ್ಕಿಂತಲೂ ಭಿನ್ನವಾಗಿದೆಯಲ್ಲ, ಇದು ಇನ್ನೂ ಅದ್ಭುತವಾಗಿದೆಯಲ್ಲ. ಪಶ್ಯ ಆಶ್ಚರ್ಯಾಣಿ ಭಾರತ. ಭಗವಂತನೂ ಅಲ್ಲಿ ಹೇಳ್ತಾನೆ, ನಾನು ಎಷ್ಟು ಅದ್ಭುತ ಅಂತ ಅನ್ನೋದನ್ನ ನೀನು ನೋಡು ಅಂತ. ಹೌದು, ನನಗೆ ಆ ಅದ್ಭುತ ಎಲ್ಲ ಕಾಣಿಸ್ತಿದೆ ಅಂತ ಅವನಂತಾನೆ. ಇಷ್ಟು ಅದ್ಭುತ ಅದು ಭಗವಂತನ ತತ್ವ. ಮತ್ತೆ ಈ ಜಗತ್ತಿನಲ್ಲಿರುವಂತಹ ಸಕಲ ಅದ್ಭುತಗಳಿಗಿಂತಲೂ ಅದು ದೊಡ್ಡ ಅದ್ಭುತ. ನಾವು ಯಾವ್ದಾವುದೋ ವಿಶಿಷ್ಟವಾದ ಸಂಗತಿಗಳು, ಒಬ್ಬ ವ್ಯಕ್ತಿ, ಒಂದು ಜಡವಸ್ತು, ಅದರ ಬಗ್ಗೆ ಎಲ್ಲ ನಾವು ಆಕರ್ಷಣೆಗೆ ಒಳಗಾಗ್ತೀವಿ ಜಗತ್ತಿನೊಳಗೆ. ವಿಜ್ಞಾನಿಗಳು, ಸಣ್ಣ ಸಣ್ಣ ಮಕ್ಕಳು, ಸಣ್ಣ ಮಕ್ಕಳಿಗೂ ಕೂಡ ಪ್ರತಿಯೊಂದು ವಸ್ತುವಿನ ಬಗ್ಗೆ ಎಷ್ಟು ಕುತೂಹಲ ಇರ್ತದೆ. ಒಂದು ಹೂವು, ಒಂದು ಮೀನು, ಒಂದು ಹಕ್ಕಿ, ಒಂದು ಪ್ರಾಣಿ, ಒಂದು ಯಾವುದೋ ಮರ, ಅದ್ರ ಬಗ್ಗೆ ಎಷ್ಟು ಕುತೂಹಲ ಇರ್ತದೆ ಅವುಗಳಿಗೆ. ಎಷ್ಟು ಪ್ರಶ್ನೆಗಳಿರ್ತಾವೆ ಮಕ್ಕಳ ಮನಸ್ಸಿನಲ್ಲಿ. ಮತ್ತೆ ಇಷ್ಟನ್ನೆಲ್ಲ ಈ ಅದ್ಭುತವಾದ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದವನು ಇನ್ನೆಷ್ಟು ಅದ್ಭುತ ಇದ್ದಿರಬೇಕು. ಈ ಹೂವು, ಈ ಹಕ್ಕಿ, ಈ ಚುಕ್ಕಿ, ನಕ್ಷತ್ರಗಳು ಯಾರು ಇಟ್ಟರು ಇವನಿಲ್ಲಿ ಅಂತ ಹೇಳಿ ಕವಿಗಳು ಹಾಡಿದ್ದ. ಅದಕ್ಕಾಗಿ ಈ ಜಗತ್ತೇ ಎಷ್ಟು ಅದ್ಭುತ ಅಂದ್ಮೇಲೆ ಮೀನು ಎಷ್ಟು ಅದ್ಭುತ, ಹಕ್ಕಿ ಎಷ್ಟು ಅದ್ಭುತ, ಪ್ರಾಣಿ ಎಷ್ಟು ಅದ್ಭುತ, ಮನುಷ್ಯ ಎಷ್ಟು ಅದ್ಭುತ, ನೀರು, ಬೆಂಕಿ, ಗಾಳಿ, ಅದು ಸೌಂದರ್ಯ ಅಂತದ್ದು, ಹಿಮಾಲಯ ಸೌಂದರ್ಯ ಅಂತದ್ದು, ಸಮುದ್ರದ ಗಾಂಭೀರ್ಯ ಅಂತದ್ದು. ಇದನ್ನೆಲ್ಲ ಒಂದೊಂದು ಅವಲೋಕನ ಮಾಡಿ ನೋಡಿದ್ರೆ ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಪರಮಾತ್ಮ ಇನ್ನೂ ಅದ್ಭುತ. ಕೃಷ್ಣ ಅದನ್ನ ಹೇಳ್ತಾನೆ, ಅರ್ಜುನ ಅದ್ಭುತಗಳನ್ನು ಕಾಣ್ತಾನೆ. ಮತ್ತೆ ನಾವಿನ್ನು ಹೊಸದಾಗಿ ಕಂಡ್ರಂತೂ ನಮಗದು ಭಾರಿ ಅದ್ಭುತ ಅನಿಸ್ತದೆ. ಅದನ್ನೊಂದ್ಸರಿ ಕಂಡ್ರೆ ನಮ್ಗೆ ಇನ್ನೇನು ಬೇಡ ಅಂತ ಅನಿಸ್ತದೆ. ನಮ್ಗೆಲ್ಲರಿಗೂ ಗೌರಿ ಶಂಕರ ಶಿಖರ ಗೊತ್ತು, ಮೌಂಟ್ ಎವರೆಸ್ಟ್ ಅಂತ. ಅದನ್ನ ಮೊದಲನೇ ಬಾರಿ ಏರಿದವನು ತೇನ್ ಸಿಂಗ್ ಅನ್ನೋದು ಗೊತ್ತು. ಅವನು ಅದನ್ನ ಏರಿ ಕೆಳಗಿಳಿದು ಬಂದ ಮೇಲೆ ಕೆಲವರು ಪತ್ರಕರ್ತರು ಅವನ ಹತ್ರ ಹೋದ್ರು. ಮೌಂಟ್ ಎವರೆಸ್ಟ್ ಶಿಖರ ಏರಿದ್ರಲ್ಲ, ಯಾಕೆ ಏರಿದ್ರಿ? ನಿಮ್ಗೆ ಏರ್ಲಿಕ್ಕೆ ಪ್ರೇರಣೆ ಏನು? ಈಗಿನ ಕಾಲದಲ್ಲಿ ಕ್ರೀಡಾಪಟುಗಳಿಗೆ ಬೇಕಾದಷ್ಟು ದುಡ್ಡು ಸುರಿತದೆ ಬೇರೆ ಬೇರೆ ಕಂಪನಿಗಳಿಂದ. ಪ್ರಾಯೋಜಕರು ಇರ್ತಾರೆ, ಸ್ಪಾನ್ಸರ್ಗಳು ಇರ್ತಾರೆ. ಅವರು
ಒಂದೆರಡು ತಲೆಮಾರು ಕೂತು ತಿಂದ್ರು ಕರಗಲಾರದಷ್ಟು ಸಂಪತ್ತು ಅವ್ರಿಗೆ ಬರ್ತದೆ. ಆ ಕಾಲಕ್ಕೆ ಅದೆಲ್ಲ ಇರಲಿಲ್ಲ. ಏರಿದೆ, ಯಾಕೆ ಏರಿದ್ರಿ ಅಂತ ಅವ್ರು ಕೇಳಿದ್ರಂತ. ಅದಕ್ಕೆ ಅವನು ಉತ್ತರ ಕೊಟ್ಟನಂತೆ, ಮೌಂಟ್ ಎವರೆಸ್ಟ್ ಗೌರಿಶಂಕರ ಶಿಖರ ಅಲ್ಲಿತ್ತು, ನಾನು ಏರಿದೆ. ಒಂದೇ ಪ್ರಶ್ನೆ, ಒಂದೇ ವಾಕ್ಯದ ಪ್ರಶ್ನೆ, ಒಂದೇ ವಾಕ್ಯದ ಉತ್ತರ. ಯಾಕೆ ಏರಿದೆ ಅಂದ್ರೆ ಅಲ್ಲಿಂದ ನನಗೇನು ದುಡ್ಡು ಬರ್ತದೆ, ಹಣ ಹೆಸರು ಬರ್ತದೆ ಅಂತ ಏನೂ ಇಲ್ಲ, ಇತ್ತು, ಏರಿದೆ. ಅದರ ಅರ್ಥ ಏನು? ತೇನ್ಸಿಂಗ್ ಹಿಮಾಲಯದ ಮಗ, ಹಿಮಾಲಯದ ಪರಿಸರದಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ನಾಳೆ ಅವನು ಸತ್ತು ಹೋದವನು. ಆ ಹಿಮಾಲಯದ ಒಟ್ಟಾರೆ ಹಿಮಾಲಯ ಪರ್ವತವೇ, ಅದರಲ್ಲಿರುವಂತಹ ಗೌರಿಶಂಕರ ಶಿಖರವೇ ಅಷ್ಟು ಅದ್ಭುತ, ಅದು ಅವನನ್ನು ಆಕರ್ಷಿಸಿತ್ತು. ಅಂಥ ಅದ್ಭುತವಾದ ಶಿಖರವನ್ನು ಒಂದು ಬಾರಿ ಏರಬೇಕು. ಹಣ ಬರ್ತದೋ ಹೆಸರು ಬರ್ತದೋ ಗೊತ್ತಿಲ್ಲ, ಏರಬೇಕು. ಇಷ್ಟೇ ನನ್ನ ಹಂಬಲ ಆಗಿತ್ತು, ಏರಿದೆ. ನೀವು ಯಾರು ಅದನ್ನು ಪೇಪರ್ನಲ್ಲಿ ಹಾಕ್ತಿರೋ, ದುಡ್ಡು ಬರ್ತದೋ ಅದೆಲ್ಲ ಮುಂದೆಂದು. ನೀವು ಯಾರೋ ಪತ್ರಕರ್ತರು ಬಂದು ಕೇಳ್ತೀರಿ ನಂಗೆ ನಿರೀಕ್ಷೆಯೂ ಇರಲಿಲ್ಲ, ಏರಿದೆ ಅಂತ ಹೇಳಿದ್ನಂತ. ಇದನ್ನ ನಾನು ಇದೊಂದು ಕಥೆಯನ್ನೆಲ್ಲೋ ಓದಿದಾಗಿನಿಂದ ಇದನ್ನೇ ಈ ನಮ್ಮೆಲ್ಲರ ಬಿಂಬವಾದಂತಹ ಪರಮಾತ್ಮನ ಬಗ್ಗೆ ಇದೇ ಆಲೋಚನೆ ನಾನು ಮಾಡ್ತಿರ್ತೇನೆ. ಗೌರಿಶಂಕರ ಶಿಖರ ಅದೊಂದು ಜಡವಾದ ಶಿಖರ. ಅಲ್ಲಿ ಏರಿದಾಗ ಆ ಗೌರಿಶಂಕರ ಶಿಖರ ಇವನನ್ನ ಅಪ್ಪೆ, ಬಾರಪ್ಪ ಬಹಳ ಅದ್ಭುತ ಸಾಧನೆ ಮಾಡಿದೆ ಅಂತ ಇವನು ಬೆನ್ನು ತಟ್ಟಿ ತಲೆ ಸವರಿ ಏನಾರು ಮಾಡಿತೇನು? ಏನು ಜಡ ಅದ, ಕಲ್ಲು ಮಣ್ಣು, ಈ ಭೂಮಿ ಇದೆಲ್ಲ ಹೇಗೋ ಹಾಗೆ ಅದು ಎತ್ತರ ಅಷ್ಟೇ, ಏನೂ ಮಾಡಲಿಲ್ಲ. ಅದು ಅಷ್ಟಾದ್ರೂ ಅವನು ಏರಿದ ಅದನ್ನು. ಆದರೆ ನಮ್ಮೆಲ್ಲರ ತಂದೆ, ನಮ್ಮೆಲ್ಲರ ತಾಯಿ, ನಮ್ಗೆಲ್ರಿಗೂ ಬಂಧು ಅನ್ಸ್ಕೊಂಡಿರುವಂತಹ ಪರಮಾತ್ಮ, ನಾವು ಅವನ ಎತ್ತರವಾದ ವ್ಯಕ್ತಿತ್ವವನ್ನು ಅಳಿಯಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅವನೆಷ್ಟು ಸಂತೋಷ ಪಡ್ತಾನೆ. ಅಂತೂ ನನ್ನ ಮಗ ಇವನು, ಹಿಮಾಲಯದ ಮಗ ತೇನ್ಸಿಂಗ್. ಪರಮಾತ್ಮನ ಮಕ್ಕಳು ನಾವೆಲ್ಲ, ಜಗತ್ತಿನಲ್ಲಿರೋ ಪ್ರತಿಯೊಬ್ಬರೂ ಪರಮಾತ್ಮನ ಮಕ್ಕಳೇ. ಯಾವುದೇ ದೇಶ ಇರಲಿ, ಯಾವುದೇ ಜಾತಿ ಇರಲಿ, ಮತ್ತೆ ಯಾವುದೇ ಊರಿರಲಿ, ಯಾವುದೇ ಜನವರ್ಗ ಇರಲಿ, ಎಲ್ಲರೂ ಪರಮಾತ್ಮನ ಮಕ್ಕಳೇ. ಇವರು ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಲ್ಲ ಅಂತ ತಂದೆಗೆ ಅಷ್ಟು ಸಂತೋಷ ಅನಿಸ್ತು. ಗೌರಿಶಂಕರ ಶಿಖರಕ್ಕೆ ಕೈಗಳಿಲ್ಲ, ಕಣ್ಣಿಲ್ಲ, ಮನಸ್ಸು ಇಲ್ಲ, ಜಡ ಅದ. ಪರಮಾತ್ಮನಿಗೆ ಎರಡಲ್ಲ, ಸಾವಿರಾರು ಕೈಗಳಿವೆ, ಕಣ್ಣುಗಳಿವೆ. ಆ ಕಣ್ಣಿನಿಂದ ಅವನು ನಮ್ಮನ್ನು ನೋಡ್ತಾನೆ. ಕೈಗಳಿಂದ, ಮಂಗಳಕರವಾದ ಕೈಯಿಂದ ನಮ್ಮನ್ನು ನೋಡಿ, ಆ ಕೈಗಳಿಂದ ನಮ್ಮನ್ನು ಮುಟ್ಟಿ ನಮ್ಮನ್ನು ಸ್ವಾಗತಿಸ್ತಾನೆ. ನಾವೊಂದು ಆ ಎತ್ತರವನ್ನು ಏರ್ಲಿಕ್ಕೆ ಒಂದು ಹೆಜ್ಜೆ ಇಟ್ಟರೆ ಸಾಕು, ಅವ್ನು ನೋಡಿ ಅದನ್ನು ಸಂಭ್ರಮ ಪಡ್ತಾನೆ. ನನ್ನ ಮಗ ಈ ಎಲ್ಲ ಕೆಲಸ ಮಾಡ್ತಿದ್ದಾನಲ್ಲ ಅಂತ. ಜೀವನನ್ನು ಅದಕ್ಕಾಗಿ ಅಮೃತಸ್ಯ ಪುತ್ರಾಹ ಅಂತ ಹೇಳ್ತಾರೆ. ವಿವೇಕಾನಂದರು ಈ ಮಾತನ್ನು ಮೇಲಿನ ಮೇಲೆ ಹೇಳ್ತಿದ್ರು. ಅಮೃತ ಅಂದ್ರೆ ಪರಮಾತ್ಮ, ಅವನ ಮಕ್ಕಳು ಇವರೆಲ್ಲ ಅಂತ. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಅಂತ ಉಪನಿಷತ್ತಿನ ಒಂದು ಮಾತು. ಎಲ್ಲರೂ ಎದ್ದೇಳ್ರಿ, ಎದ್ದಿರ್ತಾರೆ. ಬೆಳಿಗ್ಗೆ 5 ಗಂಟೆಗೆ, 5:15, 6 ಗಂಟೆಗೂ ಎದ್ದಿರ್ತಾರೆ. 7 ಗಂಟೆ ಕೆಲವರು ಹೇಳ್ತಾರೆ. ನಮ್ಮ ದೇಹ ಎದ್ದಿರಬಹುದು, ಮನಸ್ಸು ಇನ್ನೂ ಮಲ್ಕೊಂಡೇ ಇರ್ತದಲ್ಲ. ಹೇಳುವುದು ಅಂದ್ರೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮೇಲೆ ಹೇಳ್ಬೇಕು. ಜಾಗೃತ, ಎಚ್ಚರಿಕೆ ಮಾಡಿಕೋರಿ. ಪ್ರಾಪ್ಯ, ಅದೊಂದು ಎತ್ತರವಾದ ತತ್ವ ಇದೆ, ಅದನ್ನು ತಲುಪಿರಿ. ವರಾನ್ ನಿಬೋಧತ, ಅದೇನೋ ನಿಮ್ಗೆ ವರ ಕೊಡೋದಿದೆ, ಒಂದೇನೋ ಗಿಫ್ಟ್ ಕೊಡೋದಿದೆ ನಿಮಗೆ, ಅದನ್ನು ಪಡ್ಕೊಳ್ರಿ ಆ ವರವನ್ನ ಅಂತ ಉಪನಿಷತ್ತು ನಮಗೆಲ್ಲ ಸಂದೇಶ ಕೊಟ್ಟು. ಪ್ರತಿಬಿಂಬ ಇಷ್ಟು ಅದ್ಭುತ ಅಂದಮೇಲೆ ಬಿಂಬ ಮತ್ತೂ ಅದ್ಭುತ. ಹೀಗೆ ಜೀವಾತ್ಮನೂ ಆಶ್ಚರ್ಯ, ಅವನೂ ಆಶ್ಚರ್ಯ. ಅದಕ್ಕಾಗಿಯೇ ಜಗತ್ತಿನಲ್ಲಿರುವಂತಹ ಅನೇಕ ವೈಜ್ಞಾನಿಕ ವಿಜ್ಞಾನ, ತಂತ್ರಜ್ಞಾನ, ವೈದ್ಯ ವಿಜ್ಞಾನ, ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಇದ್ದೇವೆ. ಜಗತ್ತಿನಲ್ಲಿ ಬದುಕಲಿಕ್ಕೆ ನಮಗೆ ಎಲ್ಲ ತಂತ್ರಜ್ಞಾನಗಳ ಪ್ರವೇಶ ಬೇಕು, ಅದರ ಲಾಭ ನಮಗೆ ಬೇಕು, ಬೇಡ ಅಂತಲ್ಲ. ಆದರೂ ಜಗತ್ತಿನ ಎಲ್ಲ ಸಂಗತಿಗಳಿಗಿಂತಲೂ ಅತ್ಯಂತ ವಿಶಿಷ್ಟವಾದ ಸಂಗತಿ, ಅತ್ಯಂತ ಅದ್ಭುತವಾದ ಸಂಗತಿ ಅಂದ್ರೆ ಪರಮಾತ್ಮ. ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ನಾವು. ಜೀವಾತ್ಮನೂ ಅದ್ಭುತ, ಪರಮಾತ್ಮನೂ ಅದ್ಭುತ. ಮತ್ತೆ ಕೆಲವರು ಈ ಜೀವಾತ್ಮನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ವರ್ಣನೆ ಮಾಡ್ತಾರೆ. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಪರಮಾತ್ಮನ ಬಗ್ಗೆ ಹೇಳುವವರು ಎಲ್ಲಾ ಕಡೆ ಸಿಗ್ತಾರೇನ? ಉಳಿದೆಲ್ಲ ಸಂಗತಿಗಳನ್ನು, ಜಗತ್ತಿನ ಯಾವ್ಯಾವುದೋ ಕ್ಷುಲ್ಲಕವಾದ ವಾರ್ತೆಗಳನ್ನ, ಹಾಳು ಹರಟೆಗಳನ್ನ ಹೇಳುವವರು ಇರ್ತಾರೆ, ಕೇಳುವವರು ಇರ್ತಾರೆ. ಆದರೆ ಇಲ್ಲಿ ಈ ಭಗವದ್ಗೀತಾ ಹೇಳ್ತದೆ, ಆಶ್ಚರ್ಯವದ್ ವದತಿ,
ಆ ಹೇಳುವವನೇ ಒಂದು ಅದ್ಭುತ, ಮತ್ತೆ ಕೇಳುವವನೂ ಅದ್ಭುತ. ಆಶ್ಚರ್ಯೋಸ್ಯ ವಕ್ತ ಕುಶಲೋಸ್ಯ ಶ್ರೋತ. ಉಪನಿಷತ್ನಲ್ಲೂ ಈ ಮಾತು ನಮ್ಗೆ ಕಂಡು ಬರ್ತದೆ. ಪರಮಾತ್ಮನೇ ಅದ್ಭುತ ಆದ್ರಿಂದ ಅವನ ಬಗ್ಗೆ ಯಾರು ಹೇಳುವವರು ಕಡಿಮೆ ಇರ್ತಾರೆ, ಮತ್ತೆ ಅದನ್ನು ಕೇಳುವವರು ಕಡಿಮೆ ಇರ್ತಾರೆ. ಹೇಳುವಾಗ ಅವರು ಬಹಳ ಅದ್ಭುತವಾದ ಸಂಗತಿ ಇದನ್ನು ಯಾರೂ ಮರಿಬೇಡ್ರಿ ಅಂತ ಎಲ್ಲರೂ ಕೂಡ ಅದ್ರ ಬಗ್ಗೆ ಬಹಳ ಗಮನ ಕೊಟ್ಟು ಕೇಳ್ರಿ ಅಂತ ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಆದ್ರಿಂದ ಕೇಳುವವರಿಗೂ ಅದೊಂದು ಅದ್ಭುತ, ಹೇಳುವವರಿಗೂ ಅದ್ಭುತ. ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಇಷ್ಟೆಲ್ಲ ಕೇಳಿದ್ರೂ ಕೂಡ ಪೂರ್ಣವಾಗಿ ಅರ್ಥ ಆಗ್ತದ? ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಹೇಳುವವರಿಗೂ ಪೂರ್ಣ ಅರ್ಥ ಆಗಿಲ್ಲ. ಹೇಳುವವರು ದುರ್ಲಭ ಇದ್ದಿರಬಹುದು, ಪೂರ್ಣವಾಗಿ ಪರಮಾತ್ಮನ ತಿಳಿದವರು ಯಾರಿದ್ದಾರೆ? ಯಾರೂ ಇಲ್ಲ ಈ ಜಗತ್ತಿನೊಳಗೆ. ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಯಾರು ನಾನು ಪರಮಾತ್ಮನನ್ನು ಪೂರ್ಣವಾಗಿ ತಿಳಿದಿದ್ದೇನೆ ಅಂತ ಏನಾದ್ರು ಭ್ರಮಿಸಿದ್ದಾರಲ್ಲ, ಅವರು ತಪ್ಪು ತಿಳಿದಿದ್ದಾರೆ. ಅವ್ರಿಗೇನೂ ಗೊತ್ತಿಲ್ಲ. ಯಾಕೆಂದ್ರೆ ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಸ್ವಲ್ಪ ತಿಳಿಬಹುದು ಎಲ್ಲರೂ. ಯಾರು ನಂಗೇನು ಗೊತ್ತಿಲ್ಲ ಪರಮಾತ್ಮನ ಬಗ್ಗೆ ಅಂತ ಹೇಳಿದ್ರೆ ಅವ್ರನ್ನ ನಂಬಬಹುದು. ನನಗೆ ಗೊತ್ತಿದೆ ಅಂತ ಯಾರು ಹೇಳಿದ್ರೆ ಅದು ತಪ್ಪು ತಿಳುವಳಿಕೆನೆ, ಅವ್ರಿಗೆ ಗೊತ್ತೇ ಇಲ್ಲ ಅದು. ಆಶ್ಚರ್ಯೋಸ್ಯ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತ ಉಪನಿಷತ್ತಿನ ಮಾತು. ವಕ್ತಾನೇ, ಹೇಳುವವನೇ ದೊಡ್ಡ ಅದ್ಭುತ. ಪರಮಾತ್ಮ ಅದ್ಭುತ, ಅವನ ಪ್ರತಿಬಿಂಬವಾದ ಜೀವಾತ್ಮ ಅದ್ಭುತ, ಹೇಳುವವನು ಅದ್ಭುತ, ಆಮೇಲೆ ಕೇಳುವವನು ಅದ್ಭುತ. ಜಗತ್ತಿನಲ್ಲಿ ಬೇರೆ ಯಾವ್ದಾವುದೋ ಸಂಗತಿಗಳನ್ನ ಪ್ರದರ್ಶನ ಮಾಡಿದ್ರೆ ಕೇಳಲಿಕ್ಕೆ ಸಾವಿರಾರು ಜನ ಸೇರ್ತಾರೆ. ಕೇಳುವವರು ಅಧ್ಯಾತ್ಮವನ್ನು ಕೇಳಲಿಕ್ಕೆ ಅಂತ ಎಷ್ಟು ಜನ ಬರ್ತಾರೆ? ಯಾವ ಊರಿನಲ್ಲೇ ಆಗಲಿ, ಯಾವ ಧರ್ಮದಲ್ಲೇ ಆಗಲಿ, ಧರ್ಮದ ಬೋಧನೆ ಮಾಡ್ತೀವಿ, ಅಧ್ಯಾತ್ಮದ ಬೋಧನೆ ಮಾಡ್ತೀವಿ ಅಂದ್ರೆ ಎಷ್ಟು ಜನ ಬರ್ತಾರೆ? ಮನೋರಂಜನೆ ಚಟುವಟಿಕೆ ನೋಡಿದ್ರೆ ಬಹಳ ಜನ ಬರ್ತಾರೆ. ಆದ್ರಿಂದ ಅದನ್ನು ಆ ಬೋಧನೆಯನ್ನು ಪಡ್ಕೊಳ್ಳುವವನು ಒಂದು ಅದ್ಭುತನೇ. ಮತ್ತೆ ಅದು ಕೇಳಬಹುದು, ಈ ಕಿವಿಯಲ್ಲಿ ಕೇಳಿ ಆ ಕಿವಿಗೆ ಹೊರಟೋಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಜನ್ನ ವಿದ್ಯು. ಇದೆಲ್ಲ ಉಪನಿಷತ್ತಿನ ಮಾತು. ಬಹಳ ಜನರಿಗೆ ಕೇಳಲಿಕ್ಕೆ ಸಿಗೋದೇ ಇಲ್ಲ. ಅದು ಕೇಳಬೇಕಾದ್ರೂ ಕೂಡ ಪುಣ್ಯ ಮಾಡಿರಬೇಕು ಅಂತಾರೆ. ಕೇಳಿದ್ರೂ ಕೂಡ ಪೂರ್ಣವಾಗಿ ಅರ್ಥ ಆಗೋ ಸಂಗತಿನೂ ಅಲ್ಲ ಅದು. ಇಷ್ಟು ಅದ್ಭುತವಾದ ವಿಷಯ ಅದು. ಹೀಗೆ ಪೂರ್ಣವಾಗಿ ಇದು ಯಾರಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅದ್ಭುತವಾದ ವಸ್ತು ಇದು ಅಂತ ಹೇಳ್ತಾರೆ ಅವರು. ಈ ದೇಹದೊಳಗಿರುವಂತಹ ಈ ಜೀವಾತ್ಮ ಇದೆಯಲ್ಲ, ಇದು ಯಾರೂ ಇದನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಕಾದ್ದೂ ಇಲ್ಲ. ಪರಮಾತ್ಮನ ಅವನ ಬಿಂಬ, ಇದು ಪ್ರತಿಬಿಂಬ ಅಂತ ಆದ್ಮೇಲೆ ಇದನ್ನು ಕೊಲ್ಲುವವರು ಯಾರು? ಆದ್ರಿಂದ ನತ್ವಂ ಶೋಚಿತು ಅರ್ಹಸಿ. ನೀ ಇದ್ರ ಬಗ್ಗೆ ದುಃಖ ಪಡಬೇಕಾದ್ದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಮಾಡಬೇಕು. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತು ಅರ್ಹಸಿ. ಶ್ರೇಯಾಧಿ ಯುದ್ಧಾತ್ ಶ್ರೇಯೋನ್ಯತ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ ಕ್ಷತ್ರಿಯಸ್ಯ ನ ವಿದ್ಯತೆ. ನೀನು ಸ್ವಧರ್ಮದ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ನೀನು ಉಳಿದದ್ದು ನಿನಗೆ ಈ ಬಂಧುಗಳು ಸಾಯ್ತಾರೆ, ದುಃಖ ಆಗ್ತದೆ ಅಂತ ಏನೇನೋ ದುಃಖ ಹೇಳಿದೆ. ನೀನು ಕರ್ತವ್ಯದ ಬಗ್ಗೆ ಆಲೋಚನೆ ಮಾಡಿದೆ? ಜಗತ್ತಿನಲ್ಲಿ ಇದ್ದವರೆಲ್ಲ ಹೀಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಹಾಗಾದ್ರೆ ಜಗತ್ತು ಮುನ್ನಡೆಯೋದು ಹೇಗೆ? ನಿನ್ನ ಧರ್ಮ ಏನು ಅದನ್ನು ವಿಚಾರ ಮಾಡಬೇಕು. ನೀನೀಗ ರಾಜನ ಮನೆತನದಲ್ಲಿ ಹುಟ್ಟಿದೆ, ನಿನಗೆ ಕ್ಷತ್ರಿಯ ಶಿಕ್ಷಣ ಆಗಿದೆ, ರಾಜ್ಯಕ್ಕೆ ಏನಾದರೂ ಅಧರ್ಮದ ಹಾವಳಿ ಕಂಡು ಬಂದಾಗ ಅದನ್ನೆಲ್ಲ ಎದುರಿಸೋದು ನಿನ್ನ ಕರ್ತವ್ಯ ಅಲ್ಲೇನು? ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ನೀನು ಕಂಗೆಡಬೇಡ, ನಿನ್ನ ಮನಸ್ಸು ನಡುಗಬಾರದು, ಚಂಚಲಿತ ಆಗಬಾರದು. ಅದು ಧರ್ಮ ಯುದ್ಧ ಮಾಡುವಂತಹ ಒಂದು ಅವಕಾಶ ನಿನಗೀಗ ಬಂದಿದೆ. ಅದಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ನಿನಗೇನಿದೆ? ಇದು ಈ ಕರ್ತವ್ಯ ನೀನು ಮಾಡಿದರೆ ಸ್ವರ್ಗದ ಬಾಗಿಲು ತೆಗೆದಿದೆ. ಸ್ವರ್ಗದ್ವಾರಂ ಅಪಾವೃತಂ. ಸ್ವರ್ಗ ಅಂದ್ರೆ ನಾವು ಸ್ವರ್ಗ ಅಂತ ಹೇಳುವುದು ಸಾಮಾನ್ಯವಾಗಿ ಈ ಲೋಕಕ್ಕಿಂತ ಭಿನ್ನವಾದ ಇನ್ನೊಂದು ಲೋಕವನ್ನು. ಆ ಸ್ವರ್ಗ ಲೋಕದಲ್ಲಿ ಕೆಲವು ಕಾಲ ಇರ್ತಾನೆ ಮನುಷ್ಯ, ಮತ್ತೆ ಮರಳಿ ಬರ್ತಾನೆ. ಏನಾದ್ರೂ ಇಲ್ಲಿ ಪುಣ್ಯಕರ್ಮ ಮಾಡಿದ್ರೆ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಒಂದಿಷ್ಟು ಕಾಲ ಸುಖ ಪಡ್ತಾನೆ, ಮತ್ತೆ ಮರಳಿ ಬರ್ತಾನೆ ಪುಣ್ಯ ಎಲ್ಲ ಮುಗಿದ ಮೇಲೆ. ಹಾಗೆ ದುಷ್ಟಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ, ಅಲ್ಲಿ ಶಿಕ್ಷೆ ಅನುಭವಿಸ್ತಾನೆ, ಮತ್ತೆ ಮರಳಿ ಬರ್ತಾನೆ.
ನಮ್ಮ ಪೂರ್ಣ ಸಾಧನೆ ಮುಗಿದ ಮೇಲೆ ನಾವೆಷ್ಟು ಜ್ಞಾನ ಗಳಿಸಬೇಕಾಗಿತ್ತೋ ಅಷ್ಟು ಜ್ಞಾನವನ್ನೆಲ್ಲ ಗಳಿಸಿದ ಮೇಲೆ ಪರಮಾತ್ಮನಿಗೆ ತೃಪ್ತಿ ಆಗುವಂತೆ ನಡ್ಕೊಂಡದ್ದಾದ ಮೇಲೆ ಒಂದು ಬಾರಿ ಮುಕ್ತಿಗೆ ಹೋಗಿಬಿಡ್ತಾನೆ, ಮತ್ತೆ ಅವನು ಮರಳಿ ಬರೋದಿಲ್ಲ. ಆದ್ರಿಂದ ಇಲ್ಲಿ ಸ್ವರ್ಗ ಅಂದ್ರೆ ಮರಳಿ ಬರುವ ಸ್ವರ್ಗ ಅದೇನು ಕೃಷ್ಣ ಅದನ್ನ ಹೇಳಿ ಹೊರಟಿಲ್ಲ. ಇಲ್ಲಿ ಶಾಶ್ವತವಾದ ಮುಕ್ತಿ ಅದ್ರ ಬಗ್ಗೆ ಹೇಳಿ ಹೊರಟಿದ್ದಾನೆ. ಪುಣ್ಯಶಾಲಿಗಳಾದವರು, ಪೂರ್ವ ಜನ್ಮದ ಪುಣ್ಯ ಏನಾದರೂ ಇದ್ರೆ ಇಂಥ ಒಂದು ಕರ್ತವ್ಯ ಮಾಡೋ ಅವಕಾಶ ಸಿಗ್ತದೆ ನನಗೆ ಅಂತ ಹೇಳ್ತಿದ್ದ ನಾನು. ಇಲ್ಲಿ ಇದು ಕೇವಲ ಅರ್ಜುನನಿಗೆ ಮಾತ್ರ ಹೇಳಿದ ಮಾತಲ್ಲ ಅದು. ಅರ್ಜುನನಿಗೆ ಕುರುಕ್ಷೇತ್ರ ದೊಡ್ಡ ಯುದ್ಧದಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತು. ಅನೇಕ ಜನ ಅಧಾರ್ಮಿಕರನ್ನು ಬೆಂಬಲಿಸುವಂತಹ ವ್ಯಕ್ತಿಗಳನ್ನೆಲ್ಲ ಅವನು ಸಂಹರಿಸಿದ. ಇದು ಅಷ್ಟು ದೊಡ್ಡ ಅವಕಾಶ ನಮಗೆ ಬರದೇ ಇರಬಹುದು. ಸಣ್ಣ ಸಣ್ಣ ಕೆಲಸ ಮಾಡೋ ಅವಕಾಶ ನಮಗೆ ಬರ್ತದಲ್ಲ, ಅದನ್ನ ಅನೇಕ ಬಾರಿ ನಾವು ಈಗಾಗಲೇ ನೋಡಿ ಆಯ್ತು. ಅಂತಹ ಸಣ್ಣ ಸಣ್ಣ ಅವಕಾಶ ನಮಗೆ ಬಂದಾಗ ಇದು ಸಣ್ಣ ಅವಕಾಶ, ನಾನು ಆದ್ರೆ ಪ್ರಧಾನಮಂತ್ರಿನೇ ಅದೇನು, ಇಲ್ಲಿ ಹೋದ್ರೆ ಈ ಕರ್ತವ್ಯ ಮಾಡೋದಿಲ್ಲ ಅಂತ ಕೂತ್ರೆ ಇವನು ಪ್ರಧಾನಮಂತ್ರಿ ಆಗ್ಲಿಕ್ಕೂ ಇಲ್ಲ, ಇವನು ಮನೆ ಕಸ ಗುಡಿಸೋ ಕೆಲಸ, ಮನೆಯಲ್ಲಿ ಅಡಿಗೆ ಮಾಡೋ ಕೆಲಸ ಆಗ್ಲಿಕ್ಕೂ ಇಲ್ಲ, ಉಪವಾಸ ಬಿದ್ದು ಸತ್ತಾನೆ ಕೊನೆಗೆ. ಏನ್ ಕರ್ತವ್ಯ ಈಗ ಬಂದಿದೆ ಅದನ್ನ ಮಾಡಬೇಕು. ಕಸ ಯಾರು ಗುಡಿಸ್ಬೇಕು ಅವ್ರು ಕಸ ಗುಡಿಸ್ಬೇಕು, ಅಡಿಗೆ ಯಾರು ಮಾಡ್ಬೇಕು ಅವ್ರು ಅಡಿಗೆ ಮಾಡಬೇಕು, ಮನೆಯಲ್ಲಿ ಅವ್ರವ್ರ ಪಾಲಿಂದು ಉದ್ಯೋಗ ವ್ಯವಹಾರ ಅದನ್ನು ಪ್ರಾಮಾಣಿಕವಾಗಿ ಮಾಡ್ಬೇಕು ಪ್ರತಿಯೊಬ್ಬರು. ಅದರಿಂದ ಮುಕ್ತಿ. ಪ್ರತಿಯೊಬ್ಬರು ಎಲ್ಲಾ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ. ಪ್ರಧಾನಮಂತ್ರಿ ಒಬ್ಬನೇ ಆಗ್ಲಿಕ್ಕೆ ಸಾಧ್ಯ, ಒಂದು ಮಠಕ್ಕೆ ಸ್ವಾಮಿ ಒಬ್ಬನೇ ಆಗ್ಲಿಕ್ಕೆ ಸಾಧ್ಯ. ಊರವರೆಲ್ಲರೂ ಸ್ವಾಮಿಗಳೇ ಆಗಿಬಿಟ್ರೆ ಮತ್ತೆ ಅವ್ರಿಗೆ ಭಿಕ್ಷೆ ಹಾಕವ್ರೆ. ಅವ್ರಿಗೆ ಭಿಕ್ಷೆ ಹಾಕ್ಲಿಕ್ಕೆ ಒಂದು ಜನ ಬೇಕಲ್ಲ, ಭಕ್ತರು ಬೇಕಲ್ಲ. ಗೃಹಸ್ಥಾಶ್ರಮ ಬಹಳ ದೊಡ್ಡದಂತ ಹೇಳ್ತಾರೆ ಶಾಸ್ತ್ರದೊಳಗೆ. ವಿಶೇಷಣೆ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮ ಅಂತ. ಗೃಹಸ್ಥಾಶ್ರಮವನ್ನ ಯಾವ ಉಳಿದ ಸನ್ಯಾಸಾಶ್ರಮವೂ ಮೀರಲಾರದಂತ. ಯಾಕಂದ್ರೆ ಬ್ರಹ್ಮಚಾರಿಗಳು ಇನ್ನು ಓದೋರು ಇರ್ತಾರಲ್ಲ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಸನ್ಯಾಸಿಗಳು, ಇವರಿಬ್ಬರನ್ನು ಮೇಂಟೈನ್ ಮಾಡೋರು ಯಾರು? ಗೃಹಸ್ಥರು. ಬ್ರಹ್ಮಚಾರಿಗಳಿಗೆ ಇನ್ನೂ ಅರ್ನಿಂಗ್ ಇರೋದಿಲ್ಲ, ಸನ್ಯಾಸಿಗಳು ಅರ್ನಿಂಗ್ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಪಾದ ಪೂಜೆ ಮಾಡ್ಬೇಕು, ಕಾಣಿಕೆ ಹಾಕೋರೆಲ್ಲ ಗೃಹಸ್ಥರೇ ಅಲ್ಲ. ಉತ್ಪಾದನೆ, ಸಂಪತ್ತಿನ ಉತ್ಪಾದನೆ ಬಿಸಿನೆಸ್ ದೃಷ್ಟಿಯಿಂದ ಅಥವಾ ಜಾಬಿನ ದೃಷ್ಟಿಯಿಂದ ಏನಾರು ಆಗಬೇಕಾದಿದ್ರೆ ಗೃಹಸ್ಥನಿಂದಲೇ ಆಗಬೇಕು. ಇವ್ರ ಅಕೌಂಟ್ನಿಂದ ಅವ್ರ ಅಕೌಂಟಿಗೆ ದುಡ್ಡು ಹೋಗ್ಬೇಕಷ್ಟೇ. ಅದರಿಂದ ಗೃಹಸ್ಥಾಶ್ರಮ ಬಹಳ ದೊಡ್ಡದು. ವೃತ್ತಿ ಕರ್ತವ್ಯ ಇದನ್ನು ಗೃಹಸ್ಥಾಶ್ರಮಿಯಾಗಿಯೂ ಕೂಡ ತಾನೇನ್ ಮಾಡಬೇಕಾಗಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಲೇಬೇಕು ಪ್ರತಿಯೊಬ್ಬ. ಅದು ಅರ್ಜುನನ ನೆಪದಿಂದ ಕೃಷ್ಣ ನಮಗೆಲ್ರಿಗೂ ಬೋಧನೆ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಕರ್ತವ್ಯದ ಬಗ್ಗೆ ಬೋಧನೆ ಮಾಡಿದ. ಅದರಿಂದ ಏನಾಗ್ತದೆ? ಈ ಕರ್ತವ್ಯವೊಂದು ಮಾಡದೆ ಹೋದ್ರೆ ನಿನಗೆ ಅಧರ್ಮ, ಮಾಡಿದರೆ ಧರ್ಮ, ಮಾಡದೆ ಹೋದ್ರೆ ಅಧರ್ಮ, ಮಾಡಿದರೆ ಕೀರ್ತಿ ಒಳ್ಳೆ ಹೆಸರು, ಮಾಡದೆ ಹೋದ್ರೆ ಕೆಟ್ಟ ಹೆಸರು, ಇದೆಲ್ಲ ಬಂದ್ಬಿಡ್ತದೆ. ಬಹಳ ಎಚ್ಚರಿಕೆಯಿಂದ ಇರಲಿ. ಪಾಪ ಬಂದ್ಬಿಡ್ತದೆ ನಿಮಗೆ. ಹಿತ್ವಾ ಪಾಪ ಮವಾಪ್ಸಿಸಿ, ಪಾಪಕ್ಕೆ ಗುರಿಯಾಗಬೇಡ ಅಂತ ಎಚ್ಚರಿಸ್ತಾ ಇದ್ದಾನೆ. ಮುಂದೆ ಕೃಷ್ಣ ಏನ್ ಬೋಧನೆ ಮಾಡಿದ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.